ಮಳೆಗಾಲಕ್ಕೂ ಮುನ್ನ ಸಿಟಿ ಪರಿಶೀಲಿಸಿದ ಜಿಬಿಎ ಅಧಿಕಾರಿಗಳು ಇತ್ತ ಆಟೋ ಗ್ಯಾಸ್ ಪ್ರಾಬ್ಲಮ್ ಅತ್ತ ಇನ್ಶೂರೆನ್ಸ್ ಏಜೆಂಟ್ಸ್ಗೂ ತಟ್ಟಿದಂಥ ವಾರ್ ಎಫೆಕ್ಟ್. ರಾಜ್ಯಪಾಲರಿದ್ದಂಥ ವಿಮಾನ ಲ್ಯಾಂಡ್ ಆಗದೆ ವಾಪಸ್, ಟೋಲ್ನಲ್ಲಿ ಹಣವಿಲ್ಲ, ಫಾಸ್ಟ್ ಟ್ಯಾಗ್ ಕಡ್ಡಾಯ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮಳೆಗಾಲ ಆರಂಭಕ್ಕೂ ಮುನ್ನ ಜಿಬಿಎ ಮತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇವತ್ತು ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಮಳೆಗಾಲದಲ್ಲಿ ಫ್ಲಡ್ ಆಗುವ ಪ್ರದೇಶಗಳಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಪರಿಶೀಲನೆ ಜೊತೆಗೆ ಮುಂದಿನ ಮಳೆಗಾಲಕ್ಕೆ ಮಾಡಿಕೊಂಡಿರುವ ಸಿದ್ಧತೆಗಳ ಬಗ್ಗೆ ನಗರಾಭಿವೃದ್ಧಿಯ ಅಪರ ಕಾರ್ಯದರ್ಶಿ ಮತ್ತು ಮುಖ್ಯ ಆಯುಕ್ತರು ಸ್ಥಳ ವೀಕ್ಷಣೆಯ ಮೂಲಕ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿನ್ನೆ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಮಳೆಗಾಲದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವ ಕೇಂದ್ರೀಯ ವಿಹಾರ್, ಟಾಟಾ ನಗರ, ಹೆಬ್ಬಾಳ, ಮಾನ್ಯತಾ ಟೆಕ್ ಪಾರ್ಕ್, ನಾಗವಾರ, ಎಚ್ಪಿಆರ್ ಲೇಔಟ್ ಮತ್ತು ಸಾಯಿ ಬಡಾವಣೆಗೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ಅಲ್ಲಿ ನಡೀತಾ ಇರುವ ಕಾಮಗಾರಿಗಳನ್ನು ವೀಕ್ಷಿಸಿದ್ರು. ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಓಡ್ತಾ ಇಲ್ಲ ಅಂತ ಇನ್ಶೂರೆನ್ಸ್ ಕಟ್ಟಿಲ್ಲ. ದೇಶದಲ್ಲಿ ಅತಿ ಹೆಚ್ಚು ಎಲ್ಪಿಜಿ ಆಟೋ ಬಳಕೆ ಮಾಡುವುದು ಬೆಂಗಳೂರಲ್ಲಿ ಮಾತ್ರ. ಆದ್ರೆ ಇದೀಗ ಆಟೋ ಚಾಲಕರಿಗೆ ಎಲ್ಪಿಜಿಗೆ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ಇನ್ಶೂರೆನ್ಸ್ ಕಟ್ಟೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಎಲ್ಪಿಜಿ ಇಲ್ಲದೆ ಸರಿಯಾದ ಬಾಡಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಈ ಹಿನ್ನೆಲೆ ಇನ್ಶೂರೆನ್ಸ್ ಮುಗಿದ್ರು ಇನ್ಶೂರೆನ್ಸ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಇದರಿಂದಾಗಿ ಇನ್ಶೂರೆನ್ಸ್ ಕಂಪನಿ ಏಜೆಂಟ್ಗಳಿಗೆ ಭಾರಿ ಹೊಡೆತವಾಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದ ರಾಜ್ಯಪಾಲರ ವಿಮಾನ ಲ್ಯಾಂಡ್ ಆಗದೆ ವಾಪಸ್ ಮಂಗಳೂರಿಗೆ ಹೋದ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮಳೆ ಹಿನ್ನೆಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಲ್ಯಾಂಡಿಂಗ್ ಮಾಡಲಾಗದೆ ವಾಪಸ್ ಹೋಗಿದೆ. ಸಂಜೆ 5:45ಕ್ಕೆ ಕೆಐಎಬಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಲ್ಯಾಂಡಿಂಗಿಗೆ ಕ್ಲಿಯರೆನ್ಸ್ ಇಲ್ಲದ ಕಾರಣ ಮತ್ತೆ ವಾಪಸ್ ಮಂಗಳೂರು ಏರ್ಪೋರ್ಟ್ಗೆ ಹೋಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಇದೇ ಏಪ್ರಿಲ್ 1ರಿಂದ -3% -5% ಏರಿಕೆಯಾಗಿದೆ. ಆದರೆ ಇವತ್ತಿನಿಂದ ಇದೇ ಟೋಲ್ ಮತ್ತೊಂದು ಬರೆ ಎಳಿತಾ ಇದೆ. ನಿನ್ನೆಯಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ರದ್ದಾಗ್ತಾ ಇದೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ತಾಂಡವಕ್ಕೆ ಮದ್ದಲೆ ಬಾರಿಸಿದ ಬೆನ್ನಲ್ಲೇ ಇನ್ಮೇಲೆ ರಾಷ್ಟ್ರೀಯ ಟೋಲ್ ಪ್ಲಾಜಾಗಳಲ್ಲಿ ಕ್ಯಾಶ್ ಪೇಮೆಂಟ್ ಇರಲ್ಲ. ಫಾಸ್ಟ್ಯಾಗ್ ಕಡ್ಡಾಯವಾಗ್ತಾ ಇದ್ದು ಫಾಸ್ಟ್ಯಾಗ್ ಮೂಲಕವೇ ಟೋಲ್ ಕ್ರಾಸ್ ಮಾಡಬೇಕು. ತುಂಬಾ ದಬ್ಬಾಳಿಕೆ ಮಾಡ್ತಿದ್ರು ಟೋಲ್ನವರು. ಅದು ಏನಂದರೆ ಫಾಸ್ಟ್ಯಾಗಲ್ಲಿ ದುಡ್ಡಿಲ್ಲ ಅಂತಂದರೆ ಡಬಲ್ ಕಟ್ಸ್ಕೊತಿದ್ರು. ಡಬಲ್ ಆದರೂ ಕಟ್ಟಿ ಚಾಲಕರು ಹೋಗ್ತಾಯಿದ್ರು. ಇವತ್ತು ಅದು ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿ ಅಂತಂದರೆ ಇದು ತುಂಬ ತೊಂದರೆ ಆಗ್ತದೆ ಸರ್. ಬಾಗಲೂರು ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬ ನಿಂತಿದ್ದ ವಿಡಿಯೋ ಮಾಡಿ ಝೋಂಬಿ ಡ್ರಗ್ಸ್ ಸೇವನೆ ಮಾಡಿದ್ದಾನೆ ಅಂತ ಬಿಂಬಿಸಲಾಗಿತ್ತು. ಈ ವಿಡಿಯೋ ವೈರಲ್ ಮಾಡಿದ್ದ ಕೇಸ್ನಲ್ಲಿ ವಿದ್ಯಾರಣ್ಯಪುರಂನ ಹೇಮಂತ್ ಎಂಬಾತನ ಬಂಧನವಾಗಿದೆ. ಆಪ್ಟಿಕಲ್ ಡೆಲಿವರಿ ಕೆಲಸ ಮಾಡುವ ಹೇಮಂತ್ ಕಳೆದ 3 ದಿನಗಳ ಹಿಂದೆ ಕೆಲಸಕ್ಕೆ ಹೋಗಿದ್ದಾಗ ದಾರಿಯಲ್ಲಿ ವ್ಯಕ್ತಿಯೊಬ್ಬ ನಿಂತಲ್ಲೇ ನಿಂತಿದ್ದ. ಆತನ ಚಲನವಲನ ನೋಡಿದ್ದ ಹೇಮಂತ್ಗೆ ಅಮೆರಿಕಾದಲ್ಲಿ ಝೋಂಬಿ ಡ್ರಗ್ಸ್ ಸೇವನೆಯ ವಿಡಿಯೋ ನೆನಪಾಗಿದೆ. ಇದಕ್ಕೆ ಬೆಂಗಳೂರಿಗೂ ಝೋಂಬಿ ಡ್ರಗ್ಸ್ ಬಂದಿದೆ ಅಂತ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ. ಹೀಗಾಗಿ ಪೊಲೀಸರು ವಿಡಿಯೋದಲ್ಲಿ ಇದ್ದವನು ವಿಡಿಯೋ ಮಾಡಿದ್ದವನ ಪತ್ತೆ ಮಾಡಿದ್ದಾರೆ. 3 ದಿನಗಳ ಕಾಲ ನಡೆಯುವ ಎಜುಕೇಷನ್ ಎಕ್ಸ್ಪೋಗೆ ಸಚಿವರಾದ ಸಂತೋಷ್ ಲಾಡ್, ಕೆಡಿ ಸಿನಿಮಾದ ನಿರ್ದೇಶಕ ಪ್ರೇಮ್ ಹಾಗೆ ಕೆಡಿ ಕ್ವೀನ್ ರೇಷ್ಮಾ ನಾಣಿಯ ಉದ್ಘಾಟನೆ ಮಾಡಿ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ನೀಡಿದ್ದಾರೆ. ಜೊತೆಗೆ ಟಿವಿ9 ಸೇಲ್ಸ್ ಮಾರ್ಕೆಟಿಂಗ್ ಪ್ರೆಸಿಡೆಂಟ್ ನೋಬಲ್ ಜೈಕರ್ ಗಣ್ಯರನ್ನ ಆಹ್ವಾನಿಸಿ ಗೌರವಿಸಿದ್ರು. ಹಾಗೆ ಐಸಿಎಫ್ ಎಐ ಯೂನಿವರ್ಸಿಟಿ ಡೀನ್ ವಿನೋದ್ ಜೋಶಿ ಭಾಗಿಯಾಗಿ ಟಿವಿ9 ಎಕ್ಸ್ಪೋ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸಚಿವ ಸಂತೋಷ್ ಲಾಡ್, ನಿರ್ದೇಶಕ ಪ್ರೇಮ್, ನಟಿ ರೇಷ್ಮಾ ನಾಣಿಯ ಕೂಡ ಈ ತರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಸಂತಸ ಪಟ್ಟರು. ಕೊಡಗಿನಲ್ಲಿ ಸುಗ್ಗಿ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆಯ ಮಾದ್ರೆ ಗ್ರಾಮದಲ್ಲಿ ಸುಗ್ಗಿ ಸಂಭ್ರಮ ಜೋರಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ನಡೆದ ಮಾದ್ರೆ ಗ್ರಾಮದ ಸುಗ್ಗಿಯಲ್ಲಿ ಸುಗ್ಗಿಯಮ್ಮ, ದೇವಿರಮ್ಮ, ಕೆಂಚಮ್ಮ 3 ದೇವತೆಗಳ ಸುಗ್ಗಿ ಉತ್ಸವ ನಡೆಯಿತು. ಮಲೆನಾಡು ಶೈಲಿಯ ವಾದ್ಯಕ್ಕೆ ಗ್ರಾಮಸ್ಥರು ಕುಣಿದು ಕುಪ್ಪಳಿಸಿದ್ರು.